ಚಾನೆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ಬಂದು ಫುಲ್ ಜೋಶ್ ಅಂಡ್ ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತಿದ್ದೀನಿ. ವೈ? ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಶಾಪಿಂಗ್. ಸೊ ಶಾಪಿಂಗ್ ಏನಕ್ಕಪ್ಪ ಅಂತ ಅಂದ್ರೆ ಈ ಮಂತೆ ನನ್ನ ಬರ್ಡೇ ಇದೆ. ಸೊ ಹಾಗಾಗಿ ಶಾಪಿಂಗ್ಗೆ ಹೋಗೋಣ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಶಾಪಿಂಗ್ ಅಂಡ್ ಬರ್ಡೇ. ಸೊ ಬರ್ಡೇ ಶಾಪಿಂಗ್ ಅಂದ್ರೆ ಯಾವ ಹುಡುಗಿಗೆ ಎಕ್ಸೈಟ್ಮೆಂಟ್ ಇರಲ್ಲ ಅಲ್ವಾ? ಸೊ ನಮ್ಮ ಹುಡುಗಿರಿಗೆ ಶಾಪಿಂಗ್ ಅನ್ನೋದೇ ಫಸ್ಟ್ ಆಫ್ ಆಲ್ ಫುಲ್ ಖುಷಿಯಾಗಿರ್ತೀವಿ. ಅಂಡ್ ಇನ್ನ ಬರ್ಡೇ ಶಾಪಿಂಗ್ ಅಂದ್ರೆ ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ. ನನ್ನ ತಂಗಿ ಇಲ್ಲೇ ಇದ್ದಾಳೆ, ನೋಡ್ತಿದ್ದಾಳೆ. ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದೆ, ಹಿಂಗೆ ನೋಡ್ತಿದ್ದಾಳೆ. ಸೊ ಈ ಮಂತೆ ನನ್ನ ಬರ್ಡೇ, ಹಾಗಾಗಿ ಒಂದು ಔಟ್ಫಿಟ್ ತಗೊಳ್ಳೋಣ ಅಂತ ಹೇಳಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ ಕಲೆಕ್ಷನ್ ಯಾವ ರೀತಿ ಇದೆ, ಚೆನ್ನಾಗಿದೆ ಏನು ಅಂತ ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಟ್ರೆಡಿಷನಲ್ ವೇರ್ ಕೂಡ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಕುರ್ತಿ ಆರ್ ನೋಡೋಣ ಇವಾಗ ಯಾವ ತರ ಬಂದಿದೆ ಏನು ಅಂತ, ಹೊಸದಾಗಿ ಏನಾದ್ರು ಇದೆಯಾ, ಲೈಕ್ ಔಟ್ಫಿಟ್ ಏನಾದ್ರು ಹೊಸದಾಗಿ ಬಂದಿದ್ಯಾ ಅಥವಾ ಏನು ಅಂತ. ಸೊ ನಾನು ಹೋಗೋಣ ಅನ್ಕೊಂಡಿದ್ದೀನಿ ಚಿಕ್ಕಪೇಟ್ಗೆ. ಚಿಕ್ಕಪೇಟಲ್ಲಿ ಅಂದ್ರೆ ವೆಸ್ಟರ್ನ್ ತುಂಬಾ ಸಿಗಲ್ಲ, ಬಟ್ ವೆರಿ ಸೆಲೆಕ್ಟಿವ್ ಶಾಪ್ ಅಲ್ಲೇ ಸಿಗೋದು. ಸೊ ನಾನು ಯೂಶಲ್ ಆಗಿ ರೆಗ್ಯುಲರ್ ಆಗಿ ಹೋಗ್ತೀನಿ ಒಂದು ಶಾಪ್ಗೆ. ಸೊ ಲಾಸ್ಟ್ ಟೈಮ್ ನನ್ನ ಬರ್ಡೇ ಔಟ್ಫಿಟ್ ಅಲ್ಲೇ ತಗೊಂಡಿದ್ದೆ. ಲಾಸ್ಟ್ ಟೈಮ್ ನಾನು ತಗೊಂಡಿದ್ದು ಬಂದು ಒಂದು ನಾಟ್ ಎಕ್ಸಾಕ್ಟ್ಲಿ ಅ ಗೌನ್, ಅಂದ್ರೆ ನೀ ಲೆಂತ್ ಗಿಂತ ಅಂದ್ರೆ ಮಂಡಿಗಿನ್ನ ಸ್ವಲ್ಪ ಕೆಳಗಡೆ ಬರುತ್ತೆ ಲೆಂತ್. ಸೊ ತುಂಬಾನೇ ಚೆನ್ನಾಗಿದೆ ಆ ಡ್ರೆಸ್ ಮಾತ್ರ. ಸೊ ಅದನ್ನ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಆ ಪಿಕ್ ನ ನೀವು ಇಲ್ಲಿ ನೋಡ್ಬೋದು. ಅಂಡ್ ಇನ್ನೊಂದೇನಪ್ಪ ಸ್ಪೆಷಲ್ ಅಂತ ಅಂದ್ರೆ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ದಿನಾನೇ ನನ್ನ ಬರ್ಡೇ ಕೂಡ. ಸೊ ಹಾಗಾಗಿ ಇಟ್ಸ್ ಡಬಲ್ ಸೆಲೆಬ್ರೇಷನ್ಸ್, ಅವರ ವೆಡ್ಡಿಂಗ್ ಆನಿವರ್ಸರಿ ಅಂಡ್ ನನ್ನ ಬರ್ಡೇ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಅಪ್ಪ ಅಮ್ಮನಿಗೆ ಬಂದು ಒಂದು ಸರ್ಪ್ರೈಸ್ ಕೊಟ್ಟಿದೆ, ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಫುಲ್ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್ ನಾನು. ಸೊ ಅವ್ರನ್ನ ಕ್ಯಾಬಲ್ಲಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೂ ಅವ್ರಿಗೆ ಗೊತ್ತಿರ್ಲಿಲ್ಲ ಎಲ್ಲಿಗೆ ಹೋಗ್ತಿದೀವಿ ಅಂತ, ಬಿಕಾಸ್ ಅಷ್ಟು ಸೀಕ್ರೆಟ್ ಆಗಿ ಇಟ್ಟಿದೆ. ಲೈಕ್ ಲಾಸ್ಟ್ ಮೂಮೆಂಟ್ ವರ್ಗು ಅವ್ರಿಗೆ ಒಂಚೂರು ಲೀಕ್ ಔಟ್ ಆಗ್ಬಾರ್ದು ಅಂತ ಹೇಳಿ ಸರ್ಪ್ರೈಸ್ ಸೂಪರ್ ಆಗಿ ಟರ್ನ್ ಔಟ್ ಆಯ್ತು. ಬಂದ್ಬಿಡ್ತು ಒಂದೇ ಸರಿ ಫೋನ್ ಇಟ್ಕೊಂಡು ಮಾತಾಡ್ತಿದ್ದಲ್ಲ. ಸೊ ಲಾಸ್ಟ್ ಟೈಮ್ ಬಂದು ಅಪ್ಪ ಅಮ್ಮನಿಗೆ ಒಂದು ಸರ್ಪ್ರೈಸ್ ಕೊಟ್ಟಿದ್ದೆ, ಹೇಳದ್ನಲ್ಲ. ಅದು ಬಂದು ಒಂದು ಇವೆಂಟ್ ಆರ್ಗನೈಸ್ ಮಾಡೋ ರೀತಿ, ಅವರಲ್ಲಿ ಕಂಪ್ಲೀಟ್ ಪ್ಯಾಕೇಜ್, ಒಂದು ಪ್ಯಾಕೇಜ್ ಆಗಿ ಕೊಡ್ತಾರೆ. ಅಂದ್ರೆ ವಾಟ್ ಎವರ್ ದ ಸೆಲೆಬ್ರೇಷನ್, ವೆದರ್ ಇಟ್ ಇಸ್ ಅ ಬರ್ಡೇ ಸೆಲೆಬ್ರೇಷನ್, ವೆಡ್ಡಿಂಗ್ ಆನಿವರ್ಸರಿ, ಸೊ ಈ ರೀತಿ ಏನಾದ್ರು ಪರ್ಟಿಕ್ಯುಲರ್ ಸೆಲೆಬ್ರೇಷನ್ ಇದ್ರು ಕೂಡ ಅವರ ಒಂದು ಥೀಮ್ ಪ್ರಕಾರ ಅದನ್ನ ಕೊಡ್ತಾರೆ. ಅಂದ್ರೆ ಒಂದು ಮಿನಿಮಮ್ ಟೈಮ್ ಅವರ್ಸ್ ಅಂತ ಇರುತ್ತೆ, ಇಷ್ಟು ಅವರ್ಸ್ ಅಂತ ಇರುತ್ತೆ. ಸೊ ಆ ಒಂದು ಸ್ಲಾಟ್ ಅಲ್ಲಿ ನಾವು ಬುಕ್ ಮಾಡ್ಕೊಳ್ಬಹುದು. ಸೊ ಅದರ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಬ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಇಯರ್ ಬ್ಲಾಗ್. ನಾನು ಡೆಫಿನೆಟ್ಲಿ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಹಾಗೆ ಪಿಕ್ಸ್ ಕೂಡ ಇಲ್ಲಿ ನೀವು ನೋಡಿ ಅಟ್ಯಾಚ್ ಮಾಡ್ತೀನಿ. ಎಷ್ಟು ಸೂಪರ್ ಆಗಿ ಟರ್ನ್ ಔಟ್ ಆಯ್ತು ಅಂತ ಅಂದ್ರೆ ಅಪ್ಪ ಅಮ್ಮನ ಕೂಡ ಸಖತ್ ಖುಷಿ ಆಯ್ತು, ಅವ್ರಿಗಿಂತ ಹೆಚ್ಚಾಗಿ ನನಗೆ ಖುಷಿ ಆಯ್ತು. ಬಿಕಾಸ್ ಮೈ ಪ್ಲಾನ್ ವೆಂಟ್ ಆಸ್ ಐ ಪ್ಲಾನ್. ಸೊ ಹೇಗೆ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಅದೇ ರೀತಿ ನೀಟಾಗಿ ಸ್ಮೂತ್ ಆಗಿ ಚೆನ್ನಾಗಾಯ್ತು. ಸೊ ಸಖತ್ ಖುಷಿ ಆಗೋಯ್ತು ನನಗಂತೂ. ಬಿಕಾಸ್ ಒಂದು ಫೋಟೋಗ್ರಫಿ ಆಗಿದ್ರು ಅಷ್ಟೇ, ಕೇಕ್ ಆಗಿರ್ಲಿ, ಫಾಗ್ ಎಂಟ್ರಿ ಆಗಿರ್ಲಿ, ಸೊ ಪ್ರತಿಯೊಂದು ನಾವು ಹೇಳಿದ್ರೆ ಒಂದು ಪ್ಯಾಕೇಜ್ ಅಲ್ಲಿ ಬರುತ್ತೆ, ಲೈಕ್ ಏನೇನು ಇನ್ಕ್ಲೂಡ್ ಮಾಡಬೇಕು ಏನು ಅಂತ ಹೇಳಿ. ಸೊ ಅದರಲ್ಲಿ ಕಂಪ್ಲೀಟ್ ಆಗಿ ಇನ್ಕ್ಲೂಡ್ ಆಗುತ್ತೆ. ನಮಗೇನಿದೆ ವಿಡಿಯೋ ನೋಡಿ ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ, ಗೊತ್ತಾಗುತ್ತೆ. ಸೊ ಇಫ್ ಯು ಆರ್ ಪ್ಲಾನಿಂಗ್ ಟು ಸರ್ಪ್ರೈಸ್ ಯುವರ್ ಲವ್ಡ್ ಒನ್ಸ್, ನಿಮಗೆ ಇಷ್ಟ ಆಗಿರೋರ್ನ ಅಥವಾ ನಿಮ್ಗೆ ಆ ತರ ಒಂದು ಇವೆಂಟ್ ನ ಪ್ಲಾನ್ ಮಾಡಿ ನೀವು ಸರ್ಪ್ರೈಸ್ ಏನಾದ್ರು ಕೊಡ್ಬೇಕು ಅಂತ ಅನ್ಕೊಂಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಹೈಲಿ ರೆಕಮೆಂಡ್ ಅಂತಾನೆ ಹೇಳ್ಬೋದು. ಅಂಡ್ ಈ ಸರಿ ಐ ಹ್ಯಾವ್ ಝೀರೋ ಪ್ಲಾನ್ಸ್, ಈ ಸರಿ ಏನು ಪ್ಲಾನ್ಸ್ ಇಲ್ಲ. ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಅಷ್ಟೇ, ಹೇಗೆ ಹೋಗುತ್ತೋ ಹಾಗೆ ಹೋಗೋಣ, ನೋಡೋಣ ಹೇಗಾಗುತ್ತೆ ಏನು ಅಂತ ಹೇಳಿ. ಯಾವ ರೀತಿ ಇದೇ ಕಲೆಕ್ಷನ್ಸ್, ವೆದರ್ ಇಟ್ ಇಸ್ ಅ ವೆಸ್ಟರ್ನ್ ವೇರ್ ಆರ್ ಎ ಟ್ರೆಡಿಷನಲ್ ವೇರ್, ಡೆಫಿನೆಟ್ಲಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಬಿಕಾಸ್ ವಿಡಿಯೋ ನೋಡ್ತಿರೋದ್ರಲ್ಲಿ ನಿಮ್ಗೂ ಹೆಲ್ಪ್ ಆಗ್ಬೋದು. ಔಟ್ಫಿಟ್ಸ್ ಏನಾದ್ರು ಪ್ಲಾನ್ ಮಾಡ್ತಿದ್ರೆ ತಗೊಳ್ಬೇಕು ಅಂತ ಇದ್ರೆ ಅಂತ ಹೇಳ್ದ. ಮತ್ತೆ ಇನ್ನು ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ವಿಡಿಯೋನ ನೋಡ್ತಿದ್ದೀರಾ, ವಾಚ್ ಅವರ್ಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ವೈ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಬಿಕಾಸ್ ಒಬ್ರಿಗೊಬ್ರು ವಿಡಿಯೋ ಶೇರ್ ಮಾಡಿ ರೀಚ್ ಆದ್ರೆ ವಿಡಿಯೋ ನನಗೂ ತುಂಬಾನೇ ಹೆಲ್ಪ್ ಆಗುತ್ತೆ. ಮೇನ್ಲಿ ಸಬ್ಸ್ಕ್ರೈಬರ್ಸ್, ಅದು ನನಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಅಂತ. ಐ ಹ್ಯಾವ್ ನೋ ಕ್ಲೂ. 1000 ಸಬ್ಸ್ಕ್ರೈಬರ್ಸ್ ಆಗೋದಕ್ಕೆ ತುಂಬಾನೇ ಐ ಆಮ್ ಟ್ರೈಂಗ್
ಹಾರ್ಡ್ ಆಸ್ ಮಚ್ ಆಸ್ ಪಾಸಿಬಲ್, ಬಿಕಾಸ್ ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಆಸ್ ಹೊಸದಾಗಿ ಯಾರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರೆ, ಡೆಫಿನೆಟ್ಲಿ 1000 ಸಬ್ಸ್ಕ್ರೈಬರ್ಸ್ ಬೇರೆಯವ್ರಿಗೆ ಇಷ್ಟೇನಾ ಅಂತ ಒಂಥರ ಅನ್ಸ್ಬೋದು, ಬಟ್ ಒಂದು ಕೌಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಟು ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಶಾಪಿಂಗ್ ಮಾಡೋಕ್ಕೆ ನಾನು ಎಕ್ಸೈಟೆಡ್ ಆಗಿ ರೆಡಿ ಇದ್ದೀನಿ, ಮತ್ತೆ ವ್ಲಾಗ್ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ? ಸೊ ಇದನ್ನ ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಟುಡೇಸ್ ವಿಡಿಯೋ ಸ್ಟಾರ್ಟ್. Reminiscing of good old days, remembering to forget all the bad ones. I remember when college seemed so important, but is it worth it? ಸೊ ಇವಾಗ ಸಿಂಪಲ್ ಆಗಿ ರೆಡಿ ಆದೆ. ಜಸ್ಟ್ ಐಬ್ರೋ ಮಾಡಿಸ್ಬೇಕಿತ್ತು, ಬಟ್ ಇನ್ನೇನು ಇವಾಗ ಬರ್ಡೇ ಇದೆಯಲ್ಲ, ಸೊ ಹಾಗಾಗಿ ಒಂದೇ ಸರಿ ಮಾಡ್ಸೋಣ ಅಂತ ಹೇಳಿ ಸುಮ್ಮನೆ ಇದೆ. ಸೊ ದಿಸ್ ಪಿಂಪಲ್ ಈಸ್ ಇರಿಟೇಟಿಂಗ್ ಮೀ. ನನಗೆ ಫೇಸಲ್ಲಿ ಕರೆಕ್ಟಾಗಿ ರೀತಿ ಏನಾದರೂ ಇದ್ದಾಗಲೇ ಪಿಂಪಲ್ ಬಂದರೆ ನಿಜ ಇರಿಟೇಟ್ ಆಗುತ್ತೆ. ಬಟ್ ಹೋಪ್ಫುಲ್ಲಿ ಇಟ್ ಗೋಸ್ ನನ್ನ ಬರ್ಡೇ ಅಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಈಗ ನೀವು ಇಲ್ಲಿ ನೋಡ್ತಿರುವಂಥ ಕಲೆಕ್ಷನ್ಸ್ ಇದು ಬಂದು 1 ಪೀಸ್ ಡ್ರೆಸ್ ಇದು. ಸೊ ನನಗೆ ಪರ್ಟಿಕ್ಯುಲರ್ ಆಗಿ ನಾನು ಮ್ಯಾಕ್ಸಿ ಡ್ರೆಸ್ಸಲ್ಲಿ ಸ್ವಲ್ಪ ವೆಸ್ಟರ್ನ್ ಟಚ್ ಇರೋ ಥರ ಡ್ರೆಸ್ ತೊಗೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ತೋರಿಸ್ತಿದ್ರು ಟ್ರೆಡಿಷ್ನಲ್ ವೇರ್ಗೆ ಬರುತ್ತೆ ಇದೆಲ್ಲ. ಸೊ ಇದನ್ನು ಕೂಡ ಟ್ರೈ ಮಾಡ್ತಿದ್ದೆ. ಆ್ಯಕ್ಚುಲಿ ಒಂದೆರಡು ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ಬೋದು. ದಿಸ್ ವೈಟ್ ಒನ್ ಇಸ್ ವೆರಿ ಎಲಿಗೆಂಟ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ. ಇವಾಗ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕಂತ ಇದ್ದರೆ ಸೊ ಈ ಡ್ರೆಸ್ ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ವೆರಿ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿದೆ. ಈ ಡ್ರೆಸ್ ಕೂಡ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು. ಸೊ ಇದು ಬಂದು ಫುಲ್ ಸ್ಲೀವ್ಸ್ ವಿತ್ ದುಪಟ್ಟ ಬರುತ್ತೆ. ಬಾಟಮ್ ವೇರ್ ಇರಲ್ಲ ಇದಕ್ಕೆ, ಜಸ್ಟ್ ಟಾಪ್ ಹಾಗೆ ದುಪಟ್ಟ ಇರುತ್ತೆ. ಆ್ಯಂಡ್ ಇನ್ನು ಪ್ರೈಸ್ ರೇಂಜ್ಗೆ ಬರೋದಾದರೆ ಈ ರೀತಿ ಟಾಪ್ ಹಾಗೆ ದುಪಟ್ಟ ಇರುವಂಥದ್ದು ಬಂದು 850 to 900, 950ವರೆಗೂ ಇದೆ. ಪರ್ಟಿಕ್ಯುಲರ್ ಆಗಿ ಈ ಡ್ರೆಸ್ಗೆ ಬರೋದಾದರೆ ಇದು ಬಂದು 850 ಅಂತ ಹೇಳಿದ್ರು. ಸೊ ಇದು ಬಂದು ಇನ್ನೊಂದು 1 ಪೀಸ್ ಡ್ರೆಸ್ ಇದು. ಓಕೆ ಅಂತ ಅನ್ನಿಸ್ತು, ಅಷ್ಟೇನು ಇಷ್ಟ ಆಗಲಿಲ್ಲ. ಹಾಗೆ ಈ ನೆಕ್ಸ್ಟ್ ಒನ್ ಇದೆಯಲ್ಲ ಯೆಲ್ಲೋ ಕಲರ್, ಮೋರ್ ಆಫ್ ಮಸ್ಟರ್ಡ್ ಕಲರ್ ಅಂತ ಹೇಳ್ಬೋದು. ಸೊ ಇದು ಕೂಡ ಚೆನ್ನಾಗಿದೆ. ಲೈಕ್ ಒಂದು ಸಿಂಪಲ್ ಫಂಕ್ಷನ್ ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಈ ರೀತಿ ಸಿಂಗಲ್ ಪೀಸ್ ಇದು. ಈ ಡ್ರೆಸ್ ಬಂದು ಸಿಂಗಲ್ ಪೀಸ್, ಸೊ ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ಬೋದಲ್ಲ ಇಲ್ಲಿ ಫುಲ್ ಸ್ಲೀವ್ಸ್ ಬರುತ್ತೆ ಈ ರೀತಿ. ಆ್ಯಂಡ್ ಕುಂದನ್ ವರ್ಕ್ ಇಲ್ಲಿ ಈ ರೀತಿ ಮೇಲೆ ಮಾತ್ರ ಬರುತ್ತೆ. ಸೊ ದಿಸ್ ಇಸ್ ದಿ ನೆಕ್ಸ್ಟ್ ಡ್ರೆಸ್. ಇದೇನಂತ ಇಷ್ಟ ಆಗಲಿಲ್ಲ ನನಗೆ. ಸೊ ಈ ಶಾಪಲ್ಲಿ ಜಸ್ಟ್ ಅನಾರ್ಕಲಿ ಅಷ್ಟೇ ಅಲ್ದಿರ ಕುರ್ತಿ ಸೆಟ್ ಕೂಡ ಸಿಗುತ್ತೆ. ಅಂದರೆ 3 ಪೀಸ್ ಸೆಟ್ ಬರುತ್ತಲ್ಲ ಕುರ್ತಿ ಸೆಟ್, ಸೊ ಅದು ಸಿಗುತ್ತೆ. ಸಿಂಗಲ್ ಪೀಸ್ ಆಗಿರಲಿ ಅಥವಾ 2 ಪೀಸ್ ಲೈಕ್ ಕುರ್ತಾ ಪ್ಯಾಂಟ್ ಆ್ಯಂಡ್ ಕುರ್ತಾ ಸಿಗುತ್ತಲ್ಲ, ಸೊ ಆ ರೀತಿ. ಆ್ಯಂಡ್ ಇದು ಇವಾಗ ನೋಡ್ತಿದ್ದೀರಲ್ಲ, ಸೊ ದಿಸ್ ಇಸ್ ಪ್ರಿಂಟ್. ಇದು ಆ್ಯಕ್ಚುಲಿ ಜಸ್ಟ್ ಕ್ಯಾಶುವಲ್ ವೇರ್ಗೆ ಅಂತ ಅಂದರೆ ತುಂಬಾ ಚೆನ್ನಾಗಿದೆ ಇದು. ವಿಚಿತ್ರ ಸಿಲ್ಕ್ ಹಸಿರು ಅದೇ ಇರೋದು. ವಿಚಿತ್ರ ಸಿಲ್ಕಾ ಬಾಗ್ತದ ಕಲರ್ ತುಂಬಾ ವಿಶೇಷ ಬರುತ್ತೆ. ವಿಚಿತ್ರ ಸಿಲ್ಕ್ ಇದು ಬಂದು ಏನೋ ವಿಚಿತ್ರ ಸಿಲ್ಕ್ ಅಂತೆ. ನನಗೆ ನಿಜ ನಗು ಬಂತು, ಹೆಸರು ಹಿಂಗೂ ಇರುತ್ತೆ ಅಂತ ಹೇಳಿ. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಇದು. 3 ಪೀಸ್ ಸೆಟ್ ಬರುತ್ತೆ ಇದು. ಸೊ ಕಾಂಟ್ರಾಸ್ಟ್ ಇರಲ್ಲ. ಆಲ್ ದಿಸ್ 3 ಪೀಸ್ ಕೂಡ ಸೇಮ್ ಕಲರಲ್ಲೇ ಇರುತ್ತೆ, ನೀವು ನೋಡ್ಬೋದು. ಆ್ಯಂಡ್ ದಿಸ್ ಇಸ್ ಹೇಳಿದ್ನಲ್ಲ 3 ಪೀಸ್ ಸೆಟ್ ಇದೆ. ಈ ರೀತಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇಲ್ಲಿ, ನೀವು ಕಂಪ್ಲೀಟಾಗಿ ನೋಡ್ಬೋದು. ನಾನೇನಂತ ಅಂದರೆ ಸಿಂಗಲ್ ಪೀಸ್ ಆ ರೀತಿ ನೋಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಸೊ ಹಾಗಾಗಿ ಅಷ್ಟಾಗಿ ನಾನು ಕುರ್ತಿ ನೋಡೋದಕ್ಕೆ ಹೋಗಲಿಲ್ಲ. ಬಟ್ ಸ್ಟಿಲ್ ಇದೊಂದು ಅಷ್ಟು ಕಲೆಕ್ಷನ್ಸ್ನ ನೋಡಿದ್ರೆ ಹೋಗ್ಬೋದು. ಪರ್ಪಲ್ಲೇ ಫಸ್ಟ್ ಕಲರ್ ಕಾಂಬಿನೇಷನ್, ದ ಗ್ರೇ ಸುಮಾರು ಕಾಂಬಿನೇಷನ್ ಮಾತ್ರ. ಅಂದ್ರೆ ಪರ್ಪಲ್ಗೆ ಗ್ರೇ, ಪರ್ಪಲ್ಗೆ ಇದು ಅದೇ ಕಾಂಬಿನೇಷನ್ ಸೆಟ್ ಆಗುತ್ತೆ. ಅದ್ರ ಮೇಲೆ ಕಾಂಬಿನೇಷನ್ ಹಾಕಿರೋದು ಎಲ್ಲೋನೋ ಅದೇ ಎಂಬ್ರಾಯ್ಡ್ರಿ ಅದಂತ ಚಿನ್ನಕ್ಕಲ್ಲ. ಸೊ
ಹಾಗೆ ಇಲ್ಲಿ ಎಲ್ಲ ಸೈಜಲ್ಲಿ ಕೂಡ ಅವೈಲೇಬಲ್ ಇದೆ ಡ್ರೆಸ್. ಆ್ಯಂಡ್ ಬರೀ ಅನಾರ್ಕಲಿ ಅಂತ ಅಂದರೆ 350 or 400 ಸ್ಟಾರ್ಟ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಒನ್ ಪೀಸ್ ಅನಾರ್ಕಲಿ ಡ್ರೆಸ್. ತುಂಬಾ ಕ್ಯಾಶುವಲ್ ವೇರ್ಗಾಗಿರಲಿ ಅಥವಾ ಎಲ್ಲಾದರೂ ಆಚೆ ಹೋಗ್ಬೇಕಂತ ಅಂದ್ಕೊಂಡಾಗ ಆ ರೀತಿಗೆ ಸೆಟ್ ಆಗುವಂಥ ಡ್ರೆಸ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಈ ಡ್ರೆಸ್ ಆ್ಯಕ್ಚುಲಿ ಆ ರೀತಿ ಡಿಸೈನ್ ನೋಡಿದ ತಕ್ಷಣ ನನಗೆ ಬೇಡ ಅಂತ ಅನ್ಸ್ಬಿಟ್ಟಿದೆ. ಬಟ್ ದಿಸ್ ಒನ್ ಇವಾಗ ಏನು ನೋಡ್ತಿದ್ದೀರಾ, ಈ ಪಿಂಕ್ ಒನ್ ವೆರಿ ಒಂಥರ ಡೀಸೆಂಟ್ ಕಲರ್ ಅಂತ ಹೇಳ್ತಾರಲ್ಲ, ಸೊ ಕಾಂಟ್ರಾಸ್ಟ್ ಇಲ್ದಿರ ಸೇಮ್ ಕಲರ್ ಫ್ಲೋ ಆಗುತ್ತೆ. ದಿಸ್ ವೈಟ್ ಒನ್ ಆಲ್ಸೋ ಕೆಲವೊಂದು ಡ್ರೆಸ್ ಇರುತ್ತೆ ಲೈಕ್ ಡೀಸೆಂಟ್ ಲುಕ್ ಆಗಿ ತುಂಬಾ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತಲ್ಲ, ಸೊ ಆ ರೀತಿ ಚೆನ್ನಾಗಿತ್ತು. ಸೊ ಯಾವುದಾದ್ರೂ ಪರ್ಟಿಕ್ಯುಲರ್ ಡ್ರೆಸ್ಗೆ ನಿಮಗೆ ಪ್ರೈಸ್ ರೇಂಜ್ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಡೆಫಿನೆಟ್ಲಿ ಐ ವಿಲ್ ಆನ್ಸರ್ ಟು ದಿ ಕಾಮೆಂಟ್. ಸೊ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ವೆಸ್ಟರ್ನ್ ವೇರ್ ಕಲೆಕ್ಷನ್ ಕೂಡ ಇದೆ ಅಂತ. ಸೊ ಇವ್ರದ್ದೇ ವೆಸ್ಟರ್ನ್ ವೇರ್ ಶಾಪ್ ಇದು. ಸೊ ಇಲ್ಲಿ ಅದೇ ಡ್ರೆಸ್ಸಸ್ನ ನೋಡ್ತಿದ್ದೆ. ದಿಸ್ ಇಸ್ ವೈಟ್ ವಿತ್ ಗ್ರೀನ್ ಕಾಂಬಿನೇಷನ್. ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಇದು ಬಂದು ವೈಟ್ ಕಂಪ್ಲೀಟ್ ಮ್ಯಾಕ್ಸಿ ಡ್ರೆಸ್ ಥರನೇ ಬರುತ್ತೆ. ಸ್ಲೀವ್ಸ್ ಈ ರೀತಿ ಬಲೂನ್ ಸ್ಲೀವ್ಸ್ ಥರ. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನು ಪ್ರೈಸ್ ರೇಂಜ್ಗೆ ಬರೋದಾದರೆ ಒಂದೊಂದು ಡ್ರೆಸ್ಸು ಒಂದೊಂದು ಪ್ರೈಸ್ ರೇಂಜ್ ಇದೆ. ಬಿಕಾಸ್ ವೆಸ್ಟರ್ನ್ ವೇರ್ ಡ್ರೆಸ್ ಹಾಗೆ ಅಲ್ವಾ, ಕೆಲವೊಂದು ಬಂದು 899 ಇದೆ, ಕೆಲವೊಂದು ಬಂದು 400 ಸ್ಟಾರ್ಟ್ ಆಗುತ್ತೆ. ಸೊ ಈಗ ನೀವು ಇಲ್ಲಿ ನೋಡ್ತಿರೋದು ಬಂದು ದಿಸ್ ಇಸ್ ನೀ ಲೆಂತ್ ಮಂಡಿವರೆಗೂ ಬರುತ್ತಲ್ಲ, ಸೊ ಆ ರೀತಿಯಾದ ಒಂದು ಫ್ರಾಕ್ಸ್ ಇದು. ಸೊ ವೇರ್ ಮಾಡಿದ್ರೆ ಆ್ಯಕ್ಚುಲಿ ಎಷ್ಟೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೋಟ್ ಬರುತ್ತಲ್ಲ, ಬೇಡ ಬೇಡ ಬೇಡ. ಕೆಲವೊಂದು ಡ್ರೆಸ್ ಅಂತೂ ನೋಡಿದ ತಕ್ಷಣ ಬೇಡ ಬೇಡ ಅಂತ ಅನಿಸ್ಬಿಟ್ಟಿದೆ. ಬಿಕಾಸ್ ಸೇಮ್ ಓಲ್ಡ್ ಪ್ಯಾಟ್ರನ್ ಅಂತಲೇ ಅನಿಸ್ಬಿಡುತ್ತಲ್ಲ, ಸೊ ಹಾಗಾಗಿ ಸೇಮ್ ಅದೇ ಏನೋ ಫ್ಲೋರಲ್ ಡಿಸೈನ್ ಡ್ರೆಸ್ಸೇ ನೋಡಿದ್ರೆ ಒಂಥರ ಇಷ್ಟ ಆಗಲ್ಲ. ಕೆಲವೊಂದು ಕಲರ್ಸ್ ಚೆನ್ನಾಗಿರುತ್ತೆ ಬಟ್ ಡಿಸೈನ್ ಚೆನ್ನಾಗಿರಲ್ಲ. ಡಿಸೈನ್ ಚೆನ್ನಾಗಿರೋದು ಒಂದೊಂದು ಕಲರ್ ಸಿಗಲ್ಲ. ಸೊ ಇದು ಕಾಮನ್ ಅಲ್ವಾ ಈ ರೀತಿ ಆಗೋದು. ಆ್ಯಂಡ್ ಇವಾಗ ನೋಡ್ತಿದ್ರಲ್ಲ, ಸೊ ಈ ಒಂದು ಡ್ರೆಸ್ ಬಂದು ದಿಸ್ ಇಸ್ 400 rupees. ಸೊ ಇದು ಬಂದು ಈ ರೀತಿ ನೀ ಲೆಂತ್ವರೆಗೂ ಟಾಪ್ ಬರುತ್ತೆ. ಹಾಗೆ ಇದಕ್ಕೆ ಕೋಟ್ ಕೂಡ ಇದೆ. ಅಂದರೆ ಜಸ್ಟ್ ಟಾಪ್ ಕೂಡ ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ಒಂದು ಬೆಲ್ಟ್ ಜೊತೆ ಪೇರಪ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಫುಲ್ ಕಂಪ್ಲೀಟಾಗಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಕೋಟ್ ವಿತ್ ಟಾಪ್ ಈ ರೀತಿ ಬರುತ್ತೆ. ಆಗಲೇ ನೋಡಿದ್ರಲ್ಲ ಕೈಂಡ್ ಆಫ್ ಲೈಕ್ ಬ್ಲೂ ಕಲರ್, ಅದೊಂದು ಕಲರ್. ಹಾಗೆ ಈ ಲೆಮನ್ ಎಲ್ಲೋ ಬಂದು ಇನ್ನೊಂದು ಕಲರ್ ಇದು. ಸೊ ನೆಕ್ಸ್ಟ್ ಬಂದು ಮ್ಯಾಕ್ಸಿ ಡ್ರೆಸ್ಸಲ್ಲೇ ಎಲ್ಲ ಮ್ಯಾಕ್ಸಿ ಡ್ರೆಸ್ ಇಲ್ಲಿ ಕಂಪ್ಲೀಟ್ ವೆಸ್ಟರ್ನ್ ವೇರ್ ಅಂತ ಹೇಳೋಣಲ್ಲ. ಸೊ ಈ ಒಂದು ಟಾಪಲ್ಲಿ 4 ಕಲರ್ಸ್ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಪಿಂಕ್ ಕಲರ್, ಹಾಗೆ ಇವಾಗ ತೋರಿಸಿದ್ದು ಬಂದು ಪರ್ಪಲ್ ಒನ್, ಬ್ರೌನ್ ಹಾಗೆ ಬ್ಲ್ಯಾಕು. ಸೊ ಈ 4 ಇತ್ತು. ಆ್ಯಕ್ಚುಲಿ ಇದು ಡ್ರೆಸ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತು. ಹಾಗೆ ಮೇಲೆ ವೇರ್ ಮಾಡಿದೆ. ಈಗ ಇಲ್ಲಿ ನೀವು ನೋಡ್ತಿರೋವಂಥ ಒಂದು ಮ್ಯಾಕ್ಸಿ ಡ್ರೆಸ್, ಇದರ ಪ್ರೈಸ್ ರೇಂಜ್ ಬಂದು ದಿಸ್ ಇಸ್ 750 to 800 ಅಂತ ಹೇಳಿದರು. ಸೊ ಈ ಒಂದು ಶಾಪ್ ಬಂದು ಚಿಕ್ಕಪೇಟ್ ಇನ್ನು ಎಂಟರ್ ಆಗ್ತೀವಲ್ಲ, ಸೊ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ಈ ಶಾಪ್. ನಿಮ್ಗೆ ಏನಾದರೂ ಎಕ್ಸಾಕ್ಟ್ ಡೀಟೇಲ್ಸ್ ಬೇಕು ಅಂತ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿ ಬಂದು ಎಲ್ಲ ವೆಸ್ಟರ್ನ್ ವೇರ್ ಡ್ರೆಸ್ ಆಗಿರಲಿ, ಜಾಕೆಟ್, ಟಾಪ್ಸ್, ಎಲ್ಲ ಟಾಪ್ಸ್ ನೆಕ್ಸ್ಟ್ ತೋರಿಸ್ತೀನಿ, ನೀವು ನೋಡ್ಬೋದು. ಟೀ ಶರ್ಟ್ಸ್, ಕ್ಯಾಶುವಲ್ ವೇರ್ ಟೀ ಶರ್ಟ್ಸ್ ನೋಡ್ಬೋದು. ಹಾಗೆ ಮ್ಯಾಕ್ಸಿ ಡ್ರೆಸ್ ಆಗಿರಲಿ, ನೀ ಲೆಂತ್ ಫ್ರಾಕ್ಸ್ ಆಗಿರಲಿ, ಸೊ ಎವ್ರಿಥಿಂಗ್ ಈಸ್ ಅವೈಲಬಲ್ ಹಿಯರ್. ಇಲ್ಲಿ ನೋಡಿದ್ರಲ್ಲ, ಸೊ ಈ ಲ್ಯಾವೆಂಡರ್ ಕಲರ್ ಕೂಡ ನನಗೆ ಕಲರ್ ಇಷ್ಟ ಆಯಿತು, ಬಟ್ ನನ್ನ ಡಿಸೈನ್ ಏನಂತ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಐ ಡಿಡ್ಂಟ್ ಗೋ ಫಾರ್ ದ್ಯಾಟ್. ಆ್ಯಂಡ್ ಇನ್ನು ಪ್ರೈಸ್ ರೇಂಜ್ಗೆ ಬರೋದಾದರೂ ಕೂಡ ಇಟ್ಸ್ ವೆರಿ ರೀಸನಬಲ್ ಆ್ಯಂಡ್ ಅಫೋರ್ಡೆಬಲ್ ಫಾರ್ ದಿ ಡ್ರೆಸ್ ಅಂತ ಹೇಳ್ಬೋದು. ಲೈಕ್ ತುಂಬ ಪ್ರೈಸಿ ಅಂತ ಏನಿಲ್ಲ. ಡಿಪೆಂಡಿಂಗ್ ಆನ್ ದ ಡ್ರೆಸ್. ಕೆಲವೊಂದು ನಾನಾಗಲೇ ಹೇಳ್ದಂಗೆ ಲೆಮನ್ ಎಲ್ಲೋ ಆ ಫ್ರಾಕ್ ಬಂದು 400 ಇತ್ತು. ಸೊ ಇನ್ನೊಂದು ಬಂದು 850 ಅಂತ ಹೇಳಿದ್ನಲ್ಲ, ಸೊ ಅದು 850 ಆಗಿರುತ್ತೆ. ಇನ್ನೊಂದು ಬಂದು 700 ಇತ್ತು. ಸೊ ಆ ರೀತಿ ಒಂದೊಂದು ರೀತಿ ಇರುತ್ತೆ ಪ್ರೈಸ್. ಆ್ಯಂಡ್ ಈ ಟೀ ಶರ್ಟ್ಸ್ ಎಲ್ಲ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ 140 rupees. 140 ಅಂತ ಹೇಳಿದ ತಕ್ಷಣವೇ ಕ್ವಾಲಿಟಿ ಸುಮಾರಾಗಿದೆ. ಬಟ್ಟೆ ಮೆಟೀರಿಯಲ್ ಒಂದು ಲೈಕ್ ತುಂಬ ತೆಳುವು ಇದೆ, ಟ್ರಾನ್ಸ್ಪರೆಂಟ್ನು ತುಂಬಾ ಚೆನ್ನಾಗಿದೆ. ಹಾಗಾಗಿನೇ ತೋರಿಸ್ತಿದ್ದೀನಿ. ಆ್ಯಂಡ್ ಈ ರೀತಿ 2 ಪೀಸ್ ಕೂಡ ಇದೆ ಅಂತ ಹೇಳಿದರು. ಸೊ ಎಲ್ಲ ಒಂದೇ ಸರಿ ತೋರಿಸಿದ್ರೆ ಎಲ್ಲ ತೊಗೊಳ್ಬೇಕಂತಲೇ ಇಷ್ಟ ಆಗುತ್ತೆ. ಬಟ್ ಯಾವುದಕ್ಕೆ ಪರ್ಟಿಕ್ಯುಲರ್ ಅಂತ ಹೋಗಿದ್ನೋ ಸರಿ ಅಂತ ಹೇಳಿ ಸೊ ಇನ್ನು ಅದನ್ನು ಮಾತ್ರ ತೊಗೊಂಡು ಬಂದೆ. ಬಿಕಾಸ್ ನೋಡ್ತಿದ್ರೆ ಎಲ್ಲ ಕಲೆಕ್ಷನ್ಸು ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ಕೆಲವೊಂದು ಸಾರಿ ಅಂದರೆ ಒಂದೊಂದು ಸಾರಿ ಹೋಗ್ತೀವಿ ಏನು ಚೆನ್ನಾಗಿರಲ್ಲ, ಲೈಕ್
ಇಷ್ಟ ಆಗಿರುವಂಥದ್ದು ಸಿಗೋದೇ ಇಲ್ಲ. ಒಂದೊಂದ್ಸರಿ ಎಷ್ಟು ಪರ್ಫೆಕ್ಟಾಗಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂದರೆ ದಿಸ್ ಟೈಮ್ ನನಗೆ ಹಾಗೆ ಆಯಿತು. ಲಾಸ್ಟ್ ಇಯರ್ ಬರ್ಡೇ ಕೂಡ ಕರೆಕ್ಟಾಗಿ ಔಟ್ಫಿಟ್ ಸಿಕ್ತು. ಸೊ ಈವನ್ ದಿಸ್ ಟೈಮ್ ಇಟ್ ವೆಂಟ್ ಚೆನ್ನಾಗಿ ಸಿಕ್ತು ಔಟ್ಫಿಟ್. ಸೊ ನಾನು ಬಂದು ವೀಕ್ ಡೇ ಹೋಗಿದ್ದೆ ಶಾಪಿಂಗ್ಗೆ. ಸೊ ಹಾಗಾಗಿ ಅಂಥ ರಶ್ ಏನಿರಲಿಲ್ಲ. ವೀಕೆಂಡ್ ಹೋದರೆ ಇನ್ನು ಯಪ್ಪ ಸಖತ್ ಕ್ರೌಡ್ ಇರುತ್ತಲ್ಲ, ಸರಿಯಾಗಿ ಸೆಲೆಕ್ಟ್ ಮಾಡೋಕ್ಕೂ ಆಗಲ್ಲ, ಫುಲ್ ಹೆವಿ ಕ್ರೌಡ್ ಇರುತ್ತೆ ಅಂತ ಹೇಳಿ ಅದಕ್ಕಂತಲೇ ವೀಕ್ ಡೇ ಹೋಗಿದ್ದೆ. ಸೊ ಇಲ್ಲಿ ಇನ್ನು ಟೀ ಕುಡಿತಿದ್ವಿ. ಅಂದರೆ ದಿಸ್ ಇಸ್ ಅವರ್ ನಾರ್ಮಲ್ ಶಾಪಿಂಗ್ ಅಡ್ಡ ಅಂತ ಹೇಳ್ಬೋದು, ಅಂದರೆ ಟೀ ಅಡ್ಡ ಅಂತ ಹೇಳ್ಬೋದು. ಶಾಪಿಂಗ್ಗೆ ಬಂದಾಗ ಕಂಪಲ್ಸರಿಯಾಗಿ ಟೀ ಚೆನ್ನಾಗಿರುತ್ತೆ ಇಲ್ಲಿ ಈ ಒಂದು ಶಾಪಲ್ಲಿ. ಸೊ ಹಾಗಾಗಿ ಇನ್ನು ಟೀ ಕುಡಿತಿದ್ವಿ. ಸೊ ನಾನು ಯಾವ್ಯಾವ ಡ್ರೆಸ್ ತೊಗೊಂಡೆ, ಅನಾರ್ಕಲಿ ತೊಗೊಂಡೆ, ಹಾಗೆ ವೆಸ್ಟರ್ನ್ ವೇರಲ್ಲಿ ಟಾಪ್ಸಲ್ಲಿ ಯಾವ ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಬೇಕು ಆ ವಿಡಿಯೋ ಅಂತ ಹೇಳಿದರೆ ನನಗೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಬಿಕಾಸ್ ನೀವು ಹೇಳಿದರೆ ನನಗೆ ಗೊತ್ತಾಗುತ್ತೆ ಯಾವ ರೀತಿಯಾದ ಒಂದು ವೀಡಿಯೋಸ್ ಮಾಡಿದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ್ಯಾಟ್ ನನಗೂ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಇದುವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್. ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀರಾ, ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ, ಹಾಯ್ ಮೈ ನೇಮ್ ಇಸ್ ವರ್ಷಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ದಟ್ ಯು ಡೋಂಟ್ ಮಿಸ್ ಎನಿ ಆಫ್ ದ ವಿಡಿಯೋ. ಅವಾಗ ಆಕ್ಚುಲಿ ಈ ನಡುವೆ ನೋಟಿಫಿಕೇಶನ್ಸ್ ಹೋಗ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ದ ರೀಸನ್. ಅಲ್ಲಿ ನೋಟಿಫಿಕೇಶನ್ ಇಲ್ಲಿ ಆಲ್ ಪರ್ಸನಲೈಸ್ಡ್ ಅಂತ ಇರುತ್ತೆ. ಸೊ ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಅವಾಗ ವಿಡಿಯೋ ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಬೋದು. ಸೊ ಒಂದೇ ಅಂಗಡಿಲಿ ನನಗೆ ಸೆಟ್ ಆಗಿದ್ರಿಂದ ಸೊ ಬೇರೆ ಶಾಪಿಗೆ ಹೋಗೋ ನೆಸೆಸಿಟಿನೇ ಬರಲಿಲ್ಲ, ಹಾಗಾಗಿ ಹೋಗಲಿಲ್ಲ. ಬಿಕಾಸ್ ಇಲ್ಲೇ ಟ್ರೆಡಿಷ್ನಲ್ ವೇರ್ ಕೂಡ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ವೆಸ್ಟರ್ನ್ ವೇರ್ ಕೂಡ ಎಷ್ಟೊಂದು ಕಲೆಕ್ಷನ್ಸ್ ಇತ್ತಲ್ಲ. ಸೊ ಹಾಗಾಗಿ ಇಲ್ಲೇ ಸೆಲೆಕ್ಟ್ ಆಗಿದ್ದರಿಂದ ವಿ ಜಸ್ಟ್ ಅಲ್ಲಿ ಇನ್ನು ಶಾಪಿಂಗ್ ಮಾಡಿ ಮುಗಿಸ್ಕೊಂಡು. ಸೊ ನೀವು ಈ ವಿಡಿಯೋಲಿ ನೋಡಿದಂಥ ಯಾವುದೇ ಒಂದು ಡ್ರೆಸ್ ಡೀಟೇಲ್ಸ್ ಆಗಿರಲಿ, ಪ್ರೈಸ್ ಆಗಿರಲಿ ಎಕ್ಸಾಕ್ಟಾಗಿ ಇನ್ನೂ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಲಿ ಕೂಡ ನೀವು ಬೇಕು ಅಂತ ಅಂದರೆ ನಾನು ತೋರಿಸ್ತೀನಿ ಯಾವ್ಯಾವ ಡ್ರೆಸ್ ನಾನು ತೊಗೊಂಡೆ, ಪ್ರೈಸ್ ಎಷ್ಟಾಯಿತು ಏನು ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬೈ ಬೈ.